ನಾನ್ ವೆಜ್ ಮಾತ್ರ ಡಯಟ್ ಮಾಡಕ್ಕಾಗತ್ತೆ, ವೆಜ್ ಡಯಟ್ ಮಾಡಕ್ಕೆ ಆಗಲ್ಲ. ಮ್ಯಾಂಡೇಟರಿ ಎಗ್ಗೋ ಚಿಕನೋ ತಿನ್ಲೇಬೇಕು ಅನ್ನೋದು ಸುಳ್ಳು. ವೆಜ್ ಅಲ್ಲೂ ಸಾವಿರ ಆಪ್ಷನ್ಸ್ ಇದೆ. ವೆಜಿಟೇರಿಯನ್ಸ್ ಕೂಡ ಸಣ್ಣ ಆಗ್ಬೋದು, ಅವರು ಪ್ರೋಟೀನ್ ಗೋಲ್ಸ್ ನ ಮೀಟ್ ಮಾಡ್ಬೋದು. ನಮ್ಮನೇಲಿ ಸೋಮವಾರ ಗುರುವಾರ ಹಬ್ಬಗಳಲ್ಲಿ ವೆಜ್ ಡೇಸ್, ಹಾಗೆ ಕೆಲವು ದಿನ ಅರ್ಕೆಗಳೇನಾರು ಇದ್ರೆ ಅವತ್ತು ವೆಜ್. ಇನ್ ಕಾರ್ತಿಕ್ ಮಾಸ ಕೇಳಂಗಿಲ್ಲ, ಪೂರ್ತಿ ತಿಂಗಳು ವೆಜ್. ತಿಂಡಿಗೆ ನಲ್ಲಿ ಮಾಡ್ಕೊಂಡಿರೋದು ಕಡಲೆ ಹಿಟ್ಟಿನ ದೋಸೆ. ಇದು ಹೈ ಪ್ರೋಟೀನ್ ದೋಸೆ, ಒಂಚೂರು ಅಕ್ಕಿ ಹಿಟ್ಟಾಗ್ಲಿ ಬೇರೆ ಏನು ಹಾಕಿಲ್ಲ. ನಾನು ಇದರಲ್ಲಿ ಒಂದಷ್ಟು ವೆಜಿಟೇಬಲ್ಸ್ ನ ಆಡ್ ಮಾಡಿದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್, ಸ್ಪೈಸಸ್ಗೆ ಅಂತ ಒಂಚೂರು ಉಪ್ಪಿನ ಪುಡಿ, ಖಾರದ ಪುಡಿ, ಮೆಣಸಿನ ಪುಡಿ, ಅರಿಶಿನ, ಗರಂ ಮಸಾಲ ಎಲ್ಲ ಆಡ್ ಮಾಡಿದೀನಿ. ಇದ್ರ ಜೊತೆಗೆ ಟೊಮೆಟೊ ಗೊಜ್ಜನ್ನ ಪೇರ್ ಮಾಡಿದ್ದೀನಿ. ಇನ್ನು ಮಿಡ್ ಮಾರ್ನಿಂಗ್ ಸ್ನಾಕ್ ಗೆ ಅಂತ ಪಪಾಯ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಕೋಲ್ಡ್ ಡೇ ಹೈಡ್ರೇಷನ್ ಗೆ ಅಂತ ಕೋಕೋನಟ್ ವಾಟರ್ ಅಂಡ್ ಚಿಯಾ ಸೀಡ್ಸ್ ನ ಆಡ್ ಮಾಡಿ. ವರ್ಕಿಂಗ್ ಮಾಮ್ ಗೆ ಈ ಲೈಫ್ ಈಸಿ ಮಾಡ್ಕೊಳ್ಳಕ್ಕೆ ಅಂತ ಈ ತರ ಮಸಾಲೆ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ತಟ್ ಅಂತ 10 ಮಿನಿಟ್ಸ್ ಅಲ್ಲಿ ನಾನು ಅಡಿಗೆಗಳನ್ನ ರೆಡಿ ಮಾಡ್ಕೊತೀನಿ. ವೆಜ್ ದಿನಗಳಲ್ಲಿ ಯಾವ್ದಾದ್ರು ಒಂದು ಅಥವಾ 2 ತರ ಕಾಳುಗಳಂತೂ ಇದ್ದೇ ಇರುತ್ತೆ. ಅದು ಈಸಿಯಾಗಿ ಆಗ್ಲಿ ಅಂತ ಯಾವಾಗ್ಲೂ ಸ್ಪ್ರೌಟ್ಸ್ ರೆಡಿ ಇಟ್ಟಿರ್ತೀನಿ. ಇನ್ನ ಕರಿಗಳಿಗೆ ತೆಂಗಿನಕಾಯಿ ಹಾಲು ಮ್ಯಾಂಡೇಟರಿ, ಅದನ್ನ ಅವಾಗ ಆಡ್ಸಿ ಹಾಲು ತೆಗಿಯಕ್ ಟೈಮ್ ಆಗಲ್ಲ, ಅದಕ್ಕೆ ಈ ತರ ಕ್ಯೂಬ್ಸ್ ಮಾಡಿ ಇಟ್ಕೊಂತೀನಿ. ಅಡಿಗೆ ಮಾಡ್ಬೇಕಾದ್ರೆ ಮಸಾಲೆಗಳೆಲ್ಲ ರೆಡಿ ಇರೋದ್ರಿಂದ ನನ್ಗೆ ಅಡಿಗೆ ಮಾಡಕ್ 10 ಮಿನಿಟ್ಸ್ ಸಾಕು. ಯಾವ್ದೇ ಪ್ರಿಸರ್ವೇಟಿವ್ಸ್ ಹಾಕದೆ ಫ್ರಿಜ್ ನ ಕರೆಕ್ಟ್ ವೇ ಯೂಸ್ ಮಾಡ್ತೀನಿ. ಇದೇ ರೀತಿ ಎಷ್ಟೋ ರೀತಿ ಮಾಮ್ ಹ್ಯಾಕ್ಸ್ ಗಾಗಿ ನಾನು ಫಾಲೋ ಮಾಡೋದು ಮರಿಬೇಡಿ. ಹಾಗೆ ಡೀಟೇಲ್ಡ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಹಾಕಿದೀನಿ. ಯಾವ ಐಟಮ್ ನ ಯಾವಾಗ ಎಷ್ಟು ದಿನ ಹೇಗೆ ಸ್ಟೋರ್ ಮಾಡಿ ಯೂಸ್ ಮಾಡೋದಂತ ಚೆಕ್ ಮಾಡಿ.